ದರ್ಶನಕ್ಕೆ ಬಂದಿದ್ದ ಮೂವರು ನೀರು ಪಾಲಾಗಿರ್ತಕ್ಕಂಥ ಘಟನೆ ತುಂಗಭದ್ರಾ ನದಿ ತೀರದಲ್ಲಿ ನಡೆದಿದೆ. ಯುವಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. 19 ವರ್ಷದ ಅಜಿತ್ ಅನ್ನುವಂತಹ ವ್ಯಕ್ತಿ, 20 ವರ್ಷದ ಪ್ರಮೋದ್ ಹಾಗೂ 20 ವರ್ಷದ ಸಚಿನ್ ಮೂವರು ಬಂದಿದ್ರು. ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಜಾವಗಲ್ ಗ್ರಾಮದ ಯುವಕರು ಇವರು. ರಾಯರ ದರ್ಶನಕ್ಕೆ ಅಂತ ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಸ್ಡಿಆರ್ಎಫ್, ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಜೀವಂತ ಯಾರನ್ನೂ ರಕ್ಷಣೆ ಮಾಡಕ್ಕಾಗಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಭವಿಸಿರ್ತಕ್ಕಂಥ ದುರ್ಘಟನೆ. ಮೂವರು ಯುವಕರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಮಂತ್ರಾಲಯದ ರಾಯರ ದರ್ಶನಕ್ಕೆ ಅಂತ ಬಂದಿದ್ದಂತಹ ಮೂವರು, ಅಜಿತ್, ಸಚಿನ್ ಮತ್ತು ಪ್ರಮೋದ್ ಹಾಸನದವರು. ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋದಾಗ ಮೂವರು ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿಗಳು. ಏನ್ ಶೋಕ ಅದೆಲ್ಲ. ಇವಾಗ 3 ಮಂದಿ ಹೋದ್ರು ನಿಮ್ ಸ್ನೇಹಿತರು, ಯಾರು ತರ್ತಾರ ಅವ್ರ ಪ್ರಾಣ ನೋಡ್ಬೇಕಪ್ಪ. ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ, ಯಾರು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು. ಅದು ನೀನ್ ನಡೆದಿದ್ದಲ್ಲ, ನೀನ್ ನಡ್ಕೊಂಡ್ ಬಂದ್ರ ಇಲ್ಲ. ಮತ್ತೆ ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು. ಅದು ನೀನ್ ನಡೆದಿದ್ದಲ್ಲ, ನೀನ್ ನಡ್ಕೊಂಡ್ ಬಂದ ರಾಯರ ದರ್ಶನಕ್ಕೆ ಬಂದಿದ್ದ ಮೂವರು ನೀರು ಪಾಲಾಗಿರ್ತಕ್ಕಂಥ ಘಟನೆ ತುಂಗಭದ್ರಾ ನದಿ ತೀರದಲ್ಲಿ ನಡೆದಿದೆ. ಯುವಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. 19 ವರ್ಷದ ಅಜಿತ್ ಅನ್ನುವಂತಹ ವ್ಯಕ್ತಿ, 20 ವರ್ಷದ ಪ್ರಮೋದ್ ಹಾಗೂ 20 ವರ್ಷದ ಸಚಿನ್ ಮೂವರು ಬಂದಿದ್ರು. ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಜಾವಗಲ್ ಗ್ರಾಮದ ಯುವಕರು ಇವರು. ರಾಯರ ದರ್ಶನಕ್ಕೆ ಅಂತ ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಸ್ಡಿಆರ್ಎಫ್, ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಜೀವಂತ ಯಾರನ್ನೂ ರಕ್ಷಣೆ ಮಾಡಕ್ಕಾಗಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಭವಿಸಿರ್ತಕ್ಕಂಥ ದುರ್ಘಟನೆ. ಮೂವರು ಯುವಕರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಮಂತ್ರಾಲಯದ ರಾಯರ ದರ್ಶನಕ್ಕೆ ಅಂತ ಬಂದಿದ್ದಂತಹ ಮೂವರು, ಅಜಿತ್, ಸಚಿನ್ ಮತ್ತು ಪ್ರಮೋದ್ ಹಾಸನದವರು. ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋದಾಗ ಮೂವರು ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿಗಳು. ಏನ್ ಶೋಕ ಅದೆಲ್ಲ. ಇವಾಗ 3 ಮಂದಿ ಹೋದ್ರು ನಿಮ್ ಸ್ನೇಹಿತರು, ಯಾರು ತರ್ತಾರ ಅವ್ರ ಪ್ರಾಣ ನೋಡ್ಬೇಕಪ್ಪ. ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ, ಯಾರು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು. ಅದು ನೀನ್ ನಡೆದಿದ್ದಲ್ಲ, ನೀನ್ ನಡ್ಕೊಂಡ್ ಬಂದ್ರ ಇಲ್ಲ. ಮತ್ತೆ ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು. ಅದು ನೀನ್ ನಡೆದಿದ್ದಲ್ಲ, ನೀನ್ ನಡ್ಕೊಂಡ್ ಬಂದ
ರಾಯರ ದರ್ಶನಕ್ಕೆ ಬಂದಿದ್ದ ಮೂವರು ನೀರು ಪಾಲಾಗಿರ್ತಕ್ಕಂಥ ಘಟನೆ ತುಂಗಭದ್ರಾ ನದಿ ತೀರದಲ್ಲಿ ನಡೆದಿದೆ. ಯುವಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. 19 ವರ್ಷದ ಅಜಿತ್ ಅನ್ನುವಂತಹ ವ್ಯಕ್ತಿ, 20 ವರ್ಷದ ಪ್ರಮೋದ್ ಹಾಗೂ 20 ವರ್ಷದ ಸಚಿನ್ ಮೂವರು ಬಂದಿದ್ರು. ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಜಾವಗಲ್ ಗ್ರಾಮದ ಯುವಕರು ಇವರು. ರಾಯರ ದರ್ಶನಕ್ಕೆ ಅಂತ ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಸ್ಡಿಆರ್ಎಫ್, ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಜೀವಂತ ಯಾರನ್ನೂ ರಕ್ಷಣೆ ಮಾಡಕ್ಕಾಗಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಭವಿಸಿರ್ತಕ್ಕಂಥ ದುರ್ಘಟನೆ. 3 ಯುವಕರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಮಂತ್ರಾಲಯದ ರಾಯರ ದರ್ಶನಕ್ಕೆ ಅಂತ ಬಂದಿದ್ದಂತಹ ಮೂವರು, ಅಜಿತ್, ಸಚಿನ್ ಮತ್ತು ಪ್ರಮೋದ್ ಹಾಸನದವರು. ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಸನ ಮೂಲದ 3 ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋದಾಗ 3 ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿಗಳು. ಏನ್ ಶೋಕ ಅದೆಲ್ಲ. ಇವಾಗ 3 ಮಂದಿ ಹೋದ್ರು ನಿಮ್ ಸ್ನೇಹಿತರು, ಯಾರು ತರ್ತಾರ ಅವ್ರ ಪ್ರಾಣ? ನೋಡ್ಬೇಕಪ್ಪ, ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ, ಯಾರು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ. ಏನ್ ಮಾಡೋದು? ಅದು ನೀವ್ ನಡೆದಿದ್ದಲ್ಲ, ನೀವ್ ನಡ್ಕೊಂಡ್ ಬಂದ್ರ ಇಲ್ಲ. ಮತ್ತೆ ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ. ಏನ್ ಮಾಡೋದು? ಅದು ನೀವ್ ನಡೆದಿದ್ದಲ್ಲ, ನೀವ್ ನಡ್ಕೊಂಡ್ ಬಂದ. ರಾಯರ ದರ್ಶನಕ್ಕೆ ಬಂದಿದ್ದ ಮೂವರು ನೀರು ಪಾಲಾಗಿರ್ತಕ್ಕಂಥ ಘಟನೆ ತುಂಗಭದ್ರಾ ನದಿ ತೀರದಲ್ಲಿ ನಡೆದಿದೆ. ಯುವಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. 19 ವರ್ಷದ ಅಜಿತ್ ಅನ್ನುವಂತಹ ವ್ಯಕ್ತಿ, 20 ವರ್ಷದ ಪ್ರಮೋದ್ ಹಾಗೂ 20 ವರ್ಷದ ಸಚಿನ್ ಮೂವರು ಬಂದಿದ್ರು. ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಜಾವಗಲ್ ಗ್ರಾಮದ ಯುವಕರು ಇವರು. ರಾಯರ ದರ್ಶನಕ್ಕೆ ಅಂತ ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಸ್ಡಿಆರ್ಎಫ್, ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಜೀವಂತ ಯಾರನ್ನೂ ರಕ್ಷಣೆ ಮಾಡಕ್ಕಾಗಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಭವಿಸಿರ್ತಕ್ಕಂಥ ದುರ್ಘಟನೆ. 3 ಯುವಕರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಮಂತ್ರಾಲಯದ ರಾಯರ ದರ್ಶನಕ್ಕೆ ಅಂತ ಬಂದಿದ್ದಂತಹ ಮೂವರು, ಅಜಿತ್, ಸಚಿನ್ ಮತ್ತು ಪ್ರಮೋದ್ ಹಾಸನದವರು. ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಸನ ಮೂಲದ 3 ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋದಾಗ 3 ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿಗಳು. ಏನ್ ಶೋಕ ಅದೆಲ್ಲ. ಇವಾಗ 3 ಮಂದಿ ಹೋದ್ರು ನಿಮ್ ಸ್ನೇಹಿತರು, ಯಾರು ತರ್ತಾರ ಅವ್ರ ಪ್ರಾಣ? ನೋಡ್ಬೇಕಪ್ಪ, ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ, ಯಾರು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ. ಏನ್ ಮಾಡೋದು? ಅದು ನೀವ್ ನಡೆದಿದ್ದಲ್ಲ, ನೀವ್ ನಡ್ಕೊಂಡ್ ಬಂದ್ರ ಇಲ್ಲ. ಮತ್ತೆ ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ. ಏನ್ ಮಾಡೋದು? ಅದು ನೀವ್ ನಡೆದಿದ್ದಲ್ಲ, ನೀವ್ ನಡ್ಕೊಂಡ್ ಬಂದ. ರಾಯರ ದರ್ಶನಕ್ಕೆ ಬಂದಿದ್ದ ಮೂವರು ನೀರು ಪಾಲಾಗಿರ್ತಕ್ಕಂಥ ಘಟನೆ ತುಂಗಭದ್ರಾ ನದಿ ತೀರದಲ್ಲಿ ನಡೆದಿದೆ. ಯುವಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. 19 ವರ್ಷದ ಅಜಿತ್ ಅನ್ನುವಂತಹ ವ್ಯಕ್ತಿ, 20 ವರ್ಷದ ಪ್ರಮೋದ್ ಹಾಗೂ 20 ವರ್ಷದ ಸಚಿನ್
ಮೂವರು ಬಂದಿದ್ರು, ಮೂವರು ಕೂಡ ಜಲಸಮಾಧಿ ಆಗಿದ್ದಾರೆ. ಹಾಸನ ಜಿಲ್ಲೆ ಜಾಬ್ಗಲ್ ಗ್ರಾಮದ ಯುವಕರು ಇವರು ರಾಯರ ದರ್ಶನಕ್ಕೆ ಅಂತ ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಸ್ಡಿಆರ್ಎಫ್, ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಜೀವಂತ ಯಾರನ್ನೂ ರಕ್ಷಣೆ ಮಾಡಕ್ಕಾಗಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಭವಿಸಿರ್ತಕ್ಕಂಥ ದುರ್ಘಟನೆ. ಮೂವರು ಯುವಕರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಮಂತ್ರಾಲಯದ ರಾಯರ ದರ್ಶನಕ್ಕೆ ಅಂತ ಬಂದಿದ್ದಂತಹ ಮೂವರು, ಅಜಿತ್, ಸಚಿನ್ ಮತ್ತು ಪ್ರಮೋದ್, ಹಾಸನದವರು. ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋದಾಗ ಮೂವರು ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿಗಳು. ಏನ್ ಶೋಕ ಅದೆಲ್ಲ. ಇವಾಗ 3 ಮಂದಿ ಹೋದ್ರು ನಿಮ್ ಸ್ನೇಹಿತರು, ಯಾರು ತರ್ತಾರ ಅವ್ರ ಪ್ರಾಣ? ನೋಡ್ಬೇಕಪ್ಪ, ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ, ಯಾರು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು? ಅದ್ ನೀವು ನಡೆದಿದ್ದಲ್ಲ, ನೀವು ನಡ್ಕೊಂಡ್ ಬಂದ್ರೆ ಇಲ್ಲ. ಮತ್ತೆ ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಏನ್ ಮಾಡೋದು? ಅದ್ ನೀವು ನಡೆದಿದ್ದಲ್ಲ, ನೀವು ನಡ್ಕೊಂಡ್ ಬಂದ್ರೆ